ಬಸವರಾಜ ಬೊಮ್ಮಾಯಿ ಅವರು ಹಾಂ 79A ಮತ್ತು ಬಿ ತೆಗೆದು ಲ್ಯಾಂಡ್ ಫಿಲಿಂಗ್ ಲಿಮಿಟ್ಸ್ ತೆಗೆದು ನಿಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಹಾಕಿಂತ ಮುಂಚೆ ಇದನ್ನು ರಿವರ್ಟ್ ಮಾಡ್ತೇವೆ, ಉಳುವನಿಗೆ ಒಡೆಯ ಭೂಮಿ ಒಡೆಯ ಅಂತ ಇತ್ತಲ್ಲ, ಅದರದ್ದು ಸ್ಪಿರಿಟ್ ಡ್ಯಾಮೇಜ್ ಆಗ್ತಾ ಇದೆ. ಅದರದ್ದು ಆಗಿಲ್ಲ ಸರ್ ಲಾಸ್ಟ್ 3 years. ಈಗ ಯಾರು ಎಷ್ಟು ಬೇಕಾದಷ್ಟು ಜಮೀನು ತಗೋಬಹುದು ಅಂತ ಆಗುತ್ತೆ. ಹೌದು, ಕೇಂದ್ರ ಸರ್ಕಾರದ ಮಾನದಂಡಗಳ ಅನುಗುಣವಾಗಿ ನಾವು ಕೂಡ ಕಾನೂನು ಮಾಡಬೇಕಾಗತ್ತೆ. ನಾವೇ ಬೇರೆ ಮಾಡಿ ಈಗ ಅವರು ಲ್ಯಾಂಡ್ ಅಕ್ವಿಸಿಷನ್ ಲಾಗಳನ್ನ ಚೇಂಜ್ ಮಾಡಿದ್ರು, ಅದೇ ಪ್ರಕಾರ ಈಗ ನಾವು ಅದಕ್ಕೆ ಸೂಟಬಲ್ ಆಗಿ ನಾವು ಮಾಡ್ಕೋಬೇಕು. ಅದನ್ನು ನೋಡಿ ಮಾಡ್ತೀವಿ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸ್ಪೆಷಲ್ ಗೊತ್ತು. ಈಗ ಅದು ಟೆನೆನ್ಸಿದು ಮೂಲ ಉದ್ದೇಶನೇ ಡಿಫೀಟ್ ಆಗ್ತದೆ. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಹಾಂ, ಥ್ಯಾಂಕ್ ಯು. ಹಾಂ, ಅಲ್ಲ ಉಪಮುಖ್ಯಮಂತ್ರಿಯಾಗೆ ಬಂದಿದ್ದೀನಿ. ಮೊನ್ನೆ ಹೋಮ್ ಮಿನಿಸ್ಟರ್ ಸರ್, ಹಾಂ, ಉಪಮುಖ್ಯಮಂತ್ರಿಯಾಗಿ ಬಂದಿರಿ. ಮುಂದಿನ ಸರಿ ಬರೋ ಹಾಂ, ಈಗ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ, ನನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ನಾವು 2 ವರ್ಷ ಸರ್ಕಾರವನ್ನು ನಡೆಸ್ತೇವೆ. ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ನಾವು ಜನಕ್ಕೇನು ಮಾತು ಕೊಟ್ಟಿದ್ವಿಲ್ಲ, ನಾವು ಈಗ ಪ್ರಣಾಳಿಕೆ ನೀವು ರೆಫರೆನ್ಸ್ ತೊಗೊಂಡ್ರಿ, ಪ್ರಣಾಳಿಕೆಯಲ್ಲಿ ನಾವು ಇಂಪಾರ್ಟೆಂಟಾಗಿ ನಾವು ಏನೇನು ಹೇಳಿದ್ದೀವಿ ಅದೆಲ್ಲ ಮಾಡಬೇಕಲ್ವಾ. ಈಗ ಹೆಚ್ಚು ಕಡಿಮೆ ಸುಮಾರು ಮಾಡಿದ್ದೀವಿ. 592 ಭರವಸೆಗಳಲ್ಲಿ ಸುಮಾರು ನಾವು ಹೆಚ್ಚು ಕಡಿಮೆ ಹತ್ತತ್ರ ಬಂದಿದ್ದೀವಿ. ನಿನ್ನೆ 2 ವರ್ಷದಲ್ಲಿ ಈಗ ಅಲ್ಲಿ ಹೆಂಗಿದೆ ಅಂದರೆ ಒಂದು ಹೇಳ್ತೀನಿ ಕೇಳಿ. ಪ್ರಣಾಳಿಕೆ ಬರೆದವನು ನಾನೇ, ಅಧ್ಯಕ್ಷ ಕಮಿಟಿಗೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ 2 ಕ್ಯಾಟಗರಿ ಮಾಡಿದ್ದೀವಿ. ಆ ಶಾರ್ಟ್ ಟರ್ಮ್ ಎಲ್ಲ ಹೆಚ್ಚು ಕಡಿಮೆ ಮುಗಿಸಿದ್ದೀವಿ ನಾವು. ಲಾಂಗ್ ಟರ್ಮ್ ಇದ್ದಾವಲ್ಲ ಅವುಗಳನ್ನ ನಾವು ಈಗ ಪ್ರಾರಂಭ ಮಾಡಿ, ಕೆಲವು ಪ್ರಾರಂಭ ಆಗಿದ್ದಾವೆ, ಕೆಲವು ಆಗಿಲ್ಲ. ಅವೆಲ್ಲ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಮ್ಯಾನಿಫೆಸ್ಟೋದಲ್ಲಿ ಅತ್ಯಂತ ಸವಾಲು ಅಂತ ಅನ್ಸೋದು ಮಾಡಬಹುದಾದ್ರೂ ಅದ್ರ ಭಾಳ ಡಿಫಿಕಲ್ಟ್. ನಾವು ಬೇಕಾದಷ್ಟಿದೆ. ಈಗ ಇರಿಗೇಷನ್ ಪ್ರಾಜೆಕ್ಟ್ಸ್, ಇಂಡಸ್ಟ್ರೀಸ್, UKP ಅವೆಲ್ಲ ಸುಮಾರು ಇರಿಗೇಷನ್ ಪ್ರಾಜೆಕ್ಟ್ಸ್ ಇದೆ. ನಮಗೆ ಇರಿಗೇಷನ್ ಆಗಿಬಿಟ್ರೆ ದಿ ಪರ್ಸೆಂಟೇಜ್ ಆಫ್ ಇರಿಗೇಟೆಡ್ ಲ್ಯಾಂಡ್ ಈಸ್ ಇನ್ಕ್ರೀಸ್ಡ್, ಎಕಾನಮಿ ಆಟೋಮೆಟಿಕ್ಕಾಗಿ ಆಗುತ್ತೆ. ಅದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಅದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪ್ರಪೋಸಿಷನ್, ಲೆಟ್ ಮಿ ಅಡ್ಮಿಟ್ ದ್ಯಾಟ್. ಬೆಂಗಳೂರು ಸುತ್ತಮುತ್ತ ಇಂಡಸ್ಟ್ರಿಯಲೈಸೇಷನ್ ಇವತ್ತು ನೋಡ್ರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ತಿರುಪತಿಯಲ್ಲಿ 2nd ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ. ಆದರೆ ಉತ್ತರ ಕರ್ನಾಟಕಕ್ಕೆ ಈ ಥರ ಫೋಕಸ್ ಸಿಗ್ತಾ ಇಲ್ಲ. ಇದು ಚಾಯ್ಸ್ ನಮ್ದಲ್ಲ, ಚಾಯ್ಸ್ ಇಂಡಸ್ಟ್ರಿ ಮಾಡೋರು. ನೀವೇನಾದ್ರು ಮಾಡ್ತೀವಿ ನಾವು. ಈಗ ಅವರಿಗೆ ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೀವಿ, ಪ್ರಯಾರಿಟಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಕೊಡ್ತೀವಿ, ವಾಟರ್ ಸೋರ್ಸ್ ಇದ್ದರೆ ಅದನ್ನು ಮಾಡಿ ಕೊಡ್ತೀವಿ. ಗೌರ್ಮೆಂಟ್ ಏನು ಮಾಡ್ಬೋದು, ಈಗ ಬೆಳಗಾಂನಲ್ಲೇ ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತ ಯಾರಾದರೂ ಹೇಳಿದರೆ ಈಗ ನಾವು ಅವ್ರಿಗೆ ಆಫರ್ ಕೊಡ್ತೀವಿ. ಇಲ್ಲ ಅವ್ರು ಏನು ಸಕ್ಸಸ್ ಆಗಿ ನಿಮಗೂ ಈಗ ಸಕ್ಸಸ್ಸು ನಿಮಗೆ ಅಂಕಿಅಂಶಗಳಲ್ಲಿ ಗೊತ್ತಾಗುತ್ತೆ. ಈಗ ನಾವು ಲಾರ್ಜೆಸ್ಟ್ ಟ್ಯಾಕ್ಸು GST ಕಲೆಕ್ಟ್ ಮಾಡೋರು ನಾವು, ಆಯಿತಾ. ಇಂಡಸ್ಟ್ರಿನಲ್ಲಿ ಕೂಡ ವಿ ಆರ್ ದಿ 2nd ಲಾರ್ಜೆಸ್ಟ್ ಇನ್ ದಿ ಕಂಟ್ರಿ. ಅವೆಲ್ಲ ಬೇರೆ ರಾಜ್ಯದಲ್ಲಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಆ ಪ್ರಶ್ನೆನೇ ಬಂದಿಲ್ವಲ್ಲ ಈಗ. ಅದು ಬಂದಾಗ ಹೇಳ್ತೀನಿ.